ಸಾರಿಗೆ ನೌಕರರು ರಾಜ್ಯಾದ್ಯಂತ ಇಂದು ಮುಷ್ಕರಕ್ಕೆ ಕರೆ ಕೊಟ್ಟಿದ್ರು. ಆದರೆ ಹೈಕೋರ್ಟ್ ಆದೇಶದಂತೆ ಈಗ ಮುಷ್ಕರವನ್ನ ಮುಂದೂಡಿರುವಂಥದ್ದು. ಈ ಬಗ್ಗೆ ಅಧಿಕೃತವಾಗಿ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರು ಸುಬ್ರವ್ ಅವರು ಕೂಡ ಹೇಳಿರುವಂಥದ್ದು. ಅನಂತ್ ಸುಬ್ರವ್ ಅವರು ಕೂಡ ಈಗಷ್ಟೇ ಏನು ಕೆಲವೇ ನಿಮಿಷಗಳ ಹಿಂದೆ ಅಷ್ಟೇ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಸರ್ಕಾರದ ಅಥವಾ ಏನು ಕೋರ್ಟ್ನ ಆದೇಶವನ್ನು ನಾವು ಪಾಲನೆ ಮಾಡ್ತೀವಿ, ಹಾಗಾಗಿ ಈ ಕೂಡಲೇ ಸಾರಿಗೆ ನೌಕರರು ತಮ್ಮ ಕರ್ತವ್ಯಕ್ಕೆ ಹಾಜರಾಗಬೇಕು ಅನ್ನುವಂಥದ್ದನ್ನು ಮನವಿಯನ್ನು ಕೂಡ ಮಾಡಿದ್ರು. ಹಾಗೆ ಸರ್ಕಾರ ವಿರುದ್ಧ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಕಾನೂನು ಹೋರಾಟ ಮುಂದುವರಿಯುತ್ತೆ ಅನ್ನುವಂತಹ ಸವಾಲನ್ನು ಕೂಡ ಮಾಡಿರುವಂಥದ್ದು. ಅಂದರೆ ನಿನ್ನೆ ಕರೆದಂತಹ ಏನು ಜಂಟಿ ಕ್ರಿಯಾ ಸಮಿತಿ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯಗಳ ಜೊತೆಗೆ ನಡೆದಂತಹ ಏನು ರಾಜಿ ಸಂಧಾನ ಸಭೆ ವಿಫಲವಾದಂತಹ ಹಿನ್ನೆಲೆಯಲ್ಲಿ ನಿನ್ನೆನೂ ಕೂಡ ಸಂಜೆನೂ ಕೂಡ ಪತ್ರಿಕಾಗೋಷ್ಠಿ ನಡೆಸಿ ನಾಳೆಯಿಂದ ಅಂದರೆ ಇವತ್ತಿನಿಂದ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ, ಮುಷ್ಕರ ಮಾಡ್ತೀನಿ ಅಂತ ಹೇಳಿದ್ರು. ಆದರೆ ನಿನ್ನೆನೇ ತಡರಾತ್ರಿ ಏನು ಕೋರ್ಟ್ ನೋಟಿಸ್ ಸಹ ಕೊಟ್ಟಿದ್ರು. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಮುಷ್ಕರವನ್ನ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಹೈಕೋರ್ಟ್ ತಡೆಯಾಜ್ಞೆಯನ್ನು ಕೂಡ ತಂದಿತ್ತು. ಆದ್ರೆ ಇದೆಲ್ಲದನ್ನು ಕೂಡ ಇದ್ರು ಕೂಡ ಅಂದ್ರೆ ಮುಷ್ಕರಕ್ಕೆ ಮುಂದಾಗಿದ್ರು. ಇವತ್ತು ಏನು ಮುಷ್ಕರ ಮಾಡಿದಂತಹ ಹಿನ್ನೆಲೆಯಲ್ಲಿ ಈಗ ಹೈಕೋರ್ಟ್ ಕೂಡ ಆ ಪ್ರಶ್ನೆಯನ್ನ ಮಾಡಿರುವಂಥದ್ದು. ಎಸ್ಮಾ ಏನು ಉಲ್ಲೇಖವನ್ನ ಮಾಡಿ ಯಾಕೆ ನಾವು ಸಾರಿಗೆ ನೌಕರರಿಗೆ ಎಸ್ಮಾ ಅಡಿಯಲ್ಲಿ ಕಾನೂನು ರೀತಿಯ ಕ್ರಮವನ್ನ ಕೈಗೊಳ್ಳಬಾರದು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿತ್ತು. ಇದಕ್ಕೆ ಉತ್ತರಿಸಿದಂತಹ ಏನು ಅನಂತ್ ಸುಬ್ರವ್ ಅವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ನಾವು ಕೋರ್ಟ್ನ ಒಂದು ಏನು ಆದೇಶ ಇದೆ, ಆದೇಶವನ್ನು ಮೀರಿ ನಾವು ಕೆಲಸವನ್ನ ಮಾಡಲ್ಲ, ಹಾಗಾಗಿ ಕೋರ್ಟ್ ಆದೇಶವನ್ನು ಇಟ್ಕೊಂಡು ಕಾನೂನು ರೀತಿಯ ಹೋರಾಟವನ್ನ ಮಾಡ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಅಂದ್ರೆ ಆಗಸ್ಟ್ 7ರವರೆಗೆ ಈಗ ತಡೆಯಾಜ್ಞೆ ಇದೆ. ಆ ನಂತರದಲ್ಲಿ ಏನು ಮಾಡಬೇಕು ಅನ್ನುವಂತಹ ಕಾನೂನು ಸಲಹೆಯನ್ನು ಪಡ್ಕೊಂಡು ವಕೀಲರ ಸಲಹೆಯನ್ನು ಪಡ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡ್ತೀವಿ. ಆದರೆ ನಮ್ಮ ಬೇಡಿಕೆಗಳನ್ನು ನಾವು ಸರ್ಕಾರದ ವಿರುದ್ಧವಾಗಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಜಂಟಿ ಕ್ರಿಯಾ ಸಮಿತಿಯವರು ಸಭೆಗಳನ್ನು ಮಾಡಿ 7ನೇ ತಾರೀಕು ಆಗಸ್ಟ್ 7ರ ನಂತರ ಯಾವ ರೀತಿಯಾಗಿ ತಮ್ಮ ಬೇಡಿಕೆಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಸರ್ಕಾರದ ಮುಂದೆ ಮತ್ತೆ ಸಭೆಗಳನ್ನು ಮಾಡುವಂಥದ್ದ ಅಥವಾ ಪ್ರತಿಭಟನೆ ಮಾಡುವಂಥದ್ದ, ಮುಷ್ಕರವನ್ನು ಮಾಡಬೇಕನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಿ ತಿಳಿಸ್ತೀವಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಇಂದು ಬೆಳಗ್ಗೆ 6 ಗಂಟೆಯಿಂದನೇ ಕೆಲವೊಂದು ಡಿಪೋಗಳಲ್ಲಿ ಅಂದರೆ 6 ಗಂಟೆಯಿಂದ BMTC ಆಗಿರ್ಬೋದು, KSRTC ಬಸ್ಸುಗಳು ಸ್ಥಗಿತ ಆಗಿದ್ರೆ ಬೆರಳೆಣಿಕೆ ಬಸ್ಸುಗಳು ಮಾತ್ರ ಇವತ್ತು ಪ್ರಯಾಣಿಕರ ಸೇವೆಗಾಗಿ ಇವತ್ತು ರಸ್ತೆಗೆ ಇಳಿದಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೋರ್ಟ್ ಆದೇಶ ಬಂದಂತಹ ಹಿನ್ನೆಲೆಯಲ್ಲಿ ಈ ಕ್ಷಣದಿಂದನೇ ಎಲ್ಲ ಸಾರಿಗೆ ನೌಕರರು ಏನು ರಜೆಯನ್ನು ಹಾಕಿದ್ರು, ಈ ಕ್ಷಣದಿಂದ ನೀವು ಕರ್ತವ್ಯಕ್ಕೆ ಹಾಜರಾಗಿ ಅನ್ನುವಂತಹ ಮಾಹಿತಿಯನ್ನ ಆದೇಶವನ್ನ ಸದ್ಯ ಈಗ ಅನಂತ್ ಸುಬ್ರವ್ ಅವರು ನೀಡಿರುವಂಥದ್ದು. ಹೀಗಾಗಿ ಈಗ ಏನು ಮುಷ್ಕರಕ್ಕೆ ಬೆಂಬಲ ನೀಡಿದಂತಹ ಸಾರಿಗೆ ನೌಕರರು ಈ ಕ್ಷಣದಿಂದನೂ ಕೂಡ ಕರ್ತವ್ಯಕ್ಕೆ ಹಾಜರಾಗಿ ಎಂದಿನಂತೆ ಈಗ ಕೆಲಸ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.